ತಿಳಿತು ಅಂತ. ಓಂ ಶ್ರೀಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಶ್ರೀ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಾತಾಂ. ಈ ಶ್ಲೋಕಕ್ಕೆ ಒಳ್ಳೆಯ ಅರ್ಥ ನಿಮಗೆ ಗೊತ್ತಾಗುತ್ತೆ. ಈಗ ಈ ಶ್ಲೋಕಕ್ಕೆ ನ ಶಬ್ದಾಬ್ಧವಾಗಿ ಗೊತ್ತಾಯ್ತಾ? ಹೇಳಿದಾಯ್ತಾ? ಏನು ಹೇಳಿದ್ದೆ ಏನು ಗೊತ್ತಾಗಿ ಭಾರಿ ವಿಶೇಷ ಅರ್ಥ ಗೊತ್ತಾಗತ್ತೆ. ನಾನು ಶಬ್ದ ಗೊತ್ತಿಲ್ಲ, ಅದು ಎಲ್ಲ ಹೇಳಿಬಿಟ್ರು. ಎಲ್ಲ ಗೊತ್ತಿಲ್ಲ. ಅರ್ಜುನ ಹೇಳ್ತಾರೆ ಅದೇ ರಥ ಇದು ಎಲ್ಲ ಇದೆ. ಈಗ ಕೃಷ್ಣ ಇಲ್ಲ ನನ್ನ ಕೈಲಿ ಆಗಲಿಲ್ಲ ಅಂತ. ಇಲ್ಲೂ ಪರಂಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮೈನಸ್ ದಟ್ ನಾನೇನೂ ಅಲ್ಲ. ಗೊತ್ತಾಯ್ತಾ? ಅರ್ಜುನೇ ಒಪ್ಕೊಂಡು ಮಾತಿದೆ. ಕೃಷ್ಣ ಹಾಗೆ ಹೇಳೋದಿಲ್ಲ. ಎಲ್ಲೂ ಕೂಡ ಹೇಳೋ ಕಾರಣವೂ ಇಲ್ಲ. ಇದು ಆಚಾರ್ಯ ಮೈನಸ್ ಆಚಾರ್ಯರು ಇದೆಲ್ಲ ಆಚಾರ ಅನುಗ್ರಹ ಇಲ್ಲದೆ ಹೋದರೆ ನನಗೆ ಹಾಗೆ ಏನೂ ಬರೋದಿಲ್ಲ ನನಗೆ ಅಂತ. ಅರ್ಜುನ ಹಾಗೆ ಏನೂ ಬರೋಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಗೊತ್ತಾಯ್ತಾ? ಈ ಕೃಷ್ಣ ಇದ್ದಾಗೆ ಹಾರಾಡಿ ಭಾರಿ ಏನೋ ಮಾಡ್ತಿರ್ತಾನೆ. ತಿಳಿತಾ? ಇದೆಲ್ಲ ಯೋಚನೆ ಮಾಡಿದೆ. ಕೃಷ್ಣ ಸಾರಥಿಯಾಗಿ ಕೂತಿದ್ದಾನೆ. ಕೃಷ್ಣನ ಅರ್ಜುನ ಪ್ರೊಟೆಕ್ಟ್ ಮಾಡಿದನೋ ಗೊತ್ತಾಯ್ತಾ? ತಿಳಿತಾ? ಅರ್ಜುನ ಕೃಷ್ಣನ ಮಾಡಿದನೋ ಎಷ್ಟು ಆಪತ್ತು ಅರ್ಜುನಿಗೆ ಬಂದಿತ್ತು. ಸೊ ಕೃಷ್ಣ ಬೇಕೇ ಬೇಕು ಅಂತ ಆಯ್ತು. ಕೃಷ್ಣನಿಗೆ ಕಂಸನ ಕೊಡ್ಬೇಕು. ಕೃಷ್ಣ ಅರ್ಜುನ ಇದ್ದ ಜೊತೆಗೆ ಯಾರೂ ಇಲ್ಲ. ಸೊ ಕೃಷ್ಣನಿಗೆ ಯಾರ ಸಹಾಯನೂ ಬೇಕಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಅವೆಲ್ಲ ಕಥೆ ಏನೂ ಅರ್ಥ ಮಾಡ್ತಿರಲ್ಲ. ನಡೆದಿರೋದ ವಿಷಯ ಅದು. ಇದು ಬುದ್ಧಿವಂತಿಕೆ ಅರ್ಥಗಳು ಬೇರೆ, ಫ್ಯಾಕ್ಟ್ ಬೇರೆ. ಸತ್ಯ ಯಾವುದೇ ಗ್ರಂಥಕ್ಕೆ ಏನೇಳು ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ. ಯಾಕೆ ಮಾಡಬಾರ್ದು ಅಂದರೆ ಅರ್ಥ ಇದರೊಳಗಿಲ್ಲ. ಅದು ಅರ್ಥ ಆಯ್ತಾ? ಈಗ ಅದರೊಳಗಿಲ್ಲ. ಇದ್ದಿದ್ದಕ್ಕೆ ಮಾಡಿದರೆ ಅದು ಜ್ಞಾನ ಅಂತ, ಇಲ್ಲದಕ್ಕೆ ಮಾಡಿದರೆ ಅದನ್ನು ವ್ಯಾಖ್ಯಾನಕಾರರ ಬುದ್ಧಿ ಸಾಮರ್ಥ್ಯ ನೋಡ್ತಾ ಅದು ಕೇಳಿದ್ರೆ ಆಗಿದೆ ನನಗೆ ಐಡಿಯಾ ಇದ್ದಿಲ್ಲ ಅಂದ್ಬಿಡ್ತಾರೆ. ಹಾಗಾಗಬಾರ್ದು. ಸ್ವಾಭೇದ ಕೃತೇ ವಚ ಅದೇ ಹೇಳಿದ್ದು. ಇದು ನಶಬ್ದಾದ ಗಾಢ ಶ್ಲೋಕ ಎಷ್ಟು ಅರ್ಥ ಇದೆ ಗೊತ್ತಾ? ರಾಯರು ಬರೀತಾರೆ. ಎಷ್ಟು ಅರ್ಥ ಇದೆ ಅಂದರೆ ದೊಡ್ಡ ಗ್ರಂಥ ಆಗುತ್ತೆ, ಬರೆಯೋದಿಲ್ಲ ಅಂತ ಹೇಳಿದ್ರು. ಈ ಶ್ಲೋಕಕ್ಕೆ ಬರೆದಿರೋದವರು. ಪ್ರತಿವಾಕ್ಯಂ ಪ್ರತಿಪದಂ ಮನೆಯ ಕಾಕೋತಿ ಗರ್ಭಿತ ಪ್ರತಿಭಾತಿ ಸುಧಾತಾಪಿ ಗ್ರಂಥಾಲ್ಪತ್ವಾಯ ರೋಚ್ಯತೆ ಅಂತ ಹೇಳಿದ್ದು ಶ್ರೀಯಃಪತ್ತಿ ಆ ಶ್ಲೋಕಗಳಿಗೆಲ್ಲ. ಈ ಶ್ಲೋಕಕ್ಕೆ ಅವ್ರು ಏನೂ ಬರೋದಿಲ್ಲ ಅಂತ ಹೇಳಿದಾರಲ್ಲ, ಅದು ಎಷ್ಟು ವಿಷಯ ಬರುತ್ತೆ ನೋಡಿ ಅಂತ ತೋರಿಸ್ತಾರೆ. ಇದು ಎಲ್ಲಿ ಬರಿಬೇಕು ಶ್ಲೋಕ ಅಂಬೋದು ಭಾರಿ ಇಂಟ್ರೆಸ್ಟಿಂಗ್. ಅಷ್ಟಾಯಿತು. ನೆಕ್ಸ್ಟ್ ಹೇಳ್ತಾರೆ ನಾರಾಯಣಂ ಪರಂ ಶ್ರೀಮತ್ಪೂರ್ಣ ಹೇಳಿದ್ಮೇಲೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ಸು ವಾಕ್ಯೈಃ ಅಶೋದ್ಭವಾತಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಮ. ಅಲ್ಲೂ ಕೂಡ ಆಚಾರ್ಯ ಸ್ವರೂಪ ಹೇಳ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಅಹಂ ಸನ್ ನಮಾಮಿ. ನಾನು ಸನ್ ಎರಡರ್ಥ. ಅವರು ಸನ್, ನಾನು ವೇದವ್ಯಾಸ ಸಣ್ಣು ಹೌದು, ಶಿಷ್ಯನೂ ಹೌದು, ಸಣ್ಣು ಹೌದು, ಸಂಸ್ಕೃತದ ಸಣ್ಣು ಹೌದು, ಇಂಗ್ಲೀಷ್ ಸಣ್ಣು ಹೌದು, ಸಂಸ್ಕೃತ ಸಣ್ಣು ಹೌದು. ಸದಿತಿ ಪ್ರಾಣ, ನಾನು ಪ್ರಾಣಾವತಾರ ಅಂತ ಅರ್ಥ. ಸದಿತಿ ಪ್ರಾಣ ಇದು ಅರ್ಥ ಮಾಡಿಕೊಂಡ್ರೆ ಮತ್ತೆ ದೇವರಿಗೆ ಸಣ್ಣ, ಮತ್ತೆ ಆತ ಬ್ರಹ್ಮ ಅಂತಲೇ ನಮಸ್ಕಾರ ಮಾಡ್ತಿದ್ದೇನೆ. ಇಬ್ಬರಿಗೂ ಅನ್ವಯ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಬಹಳ ಸ್ವಾರಸ್ಯ ಇದೆ. ಅದೆಲ್ಲ ಆಗುತ್ತೆ. ಆ ಅರ್ಥ ಇದೆ. ಸುಮ್ಮನೆ ಆ ಅರ್ಥ ಎಲ್ರಿಗೂ ಗೊತ್ತಿರ್ತದೆ. ಈ ಅರ್ಥ ಒಳಗಿನ ಅರ್ಥ ಇದೆ. ಅದು ಆಚಾರ್ಯ ಮಾತುಗಳೇ ಮತ್ತೆ ನೋಡ್ತಾ ಹೋದ ಹೊಸ ಅರ್ಥ ಕೊಡುತ್ತೆ. ಅದಾದ ಮೇಲೆ ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸಂಭಜೆ ವಲ್ಲಭಂ ಶ್ರಿಯಃ ಸ್ವರೂಪಂ ನಾಮ ಕಿಂ ನ ಚೇತ್. ಅದೆಲ್ಲ ಆಯ್ತಲ್ಲ. ಸರ್ವಾಪೇಕ್ಷತೆಯ ಸರ್ವಜ್ಞತ್ವಂ ಇತ್ತೇವ ತನ್ನಹಿ ಇತಿ ಚೇತ್. ಸರ್ವಜ್ಞತ್ವಂ ಇಲ್ಲ, ಹಾಗಲ್ಲ ಅರ್ಥ ಅದಕ್ಕೆ ಅಂತ ಕೇಳಿದ್ರೆ ಹಾಗಲ್ಲ. ಉಳಿದು ಮಿಥ್ಯಾ ಅಂತೇಳಿ ಹಾಗೆಲ್ಲ ಹೇಳಬಾರ್ದು. ಚೇತನತ್ವಂಚ ಜ್ಞತ್ವಂ ನ ನೇಯವರ್ಜಿತಂ. ಹೇಳಿದ ತಕ್ಷಣ ಚೇತನ ತಿಳ್ಕೊತೇನೆ ಅಂತ ಹೇಳಿದ ಮೇಲೆ ಜಡ ಆಗಬಾರ್ದು. ಏನಾಗಬೇಕದು? ಚೇತನ ಆಗಿರಲೇಬೇಕು. ಮತ್ತು ಅವನ ಚೇತನ ಜ್ಞಾನ ಹೊಂದಿರಬೇಕು. ಜ್ಞತ್ವ ಸರ್ವಜ್ಞತ್ವ ಬರಬೇಕಾದ್ರೆ ಸರ್ವಜ್ಞತ್ವ ಗುಣ ಹೊಂದಿರಬೇಕಾಗ್ತದೆ. ಗುಣನೂ ಬರಬೇಕಾಯ್ತಾಗ. ನೇಯವರ್ಜಿತ. ಇನ್ನೊಂದು ಸಮಸ್ಯೆ ಇದೆ. ತಿಳ್ಕೊತೀನಿ ಅಂತ ಹೇಳಿದ ಮೇಲೆ ಅದು ಇರಬೇಕು. ಯಾವತ್ತು ಘಟ ಜ್ಞಾನ ಬಂತು ಅಂದರೆ ಏನರ್ಥ? ಘಟ ಇದೆ ಅಂತ ಅರ್ಥ. ಇಲ್ಲಿ ಘಟ ಇದೆ ಅನ್ನೋ ಜ್ಞಾನಕ್ಕೆ ಘಟ ಬೇಕೇ ಬೇಕು. ಅದು ಎಲ್ಲ ಸರ್ವದ ಬಗ್ಗೆ ತಿಳ್ಕೊಬೇಕಾದ್ರೆ ಸರ್ವ ಇಲ್ಲ ಅಂತ ಜ್ಞಾನ ಬರೋದಿಲ್ಲ, ಇದೆ ಅಂತಲೇ ಬರಬೇಕಾದ್ರೆ. ಘಟ ಜ್ಞಾನಕ್ಕೆ ಘಟ ಇಲ್ಲ ಅನ್ನೋ ಜ್ಞಾನದ ಅರ್ಥ ಅಲ್ಲ, ಘಟದ ಬಗ್ಗೆ ಜ್ಞಾನ. ಈ ಘಟದ ಬಗ್ಗೆ ಮಾತಾಡ್ತೆ ಘಟ ಇದೆ ಅಂತ ಅರ್ಥ.
ಆದ್ದರಿಂದ ಸರ್ವ ಅಂಬೋದು ಗತ ಆಗ್ಲಿಕ್ಕೆ ಬರೋದಿಲ್ಲ, ಈಗಲೇ ಇರಬೇಕು. ಅಂದರೆ ಒಟ್ಟಿ ಮೇಲೆ ಸರ್ವಜ್ಞ ಅನ್ನೋ ಒಂದೇ ಪದದಲ್ಲಿ, ಇವ್ರ ಪದ ಅಲ್ಲ, ಉಪನಿಷತ್ತಿನ ಪದ, ಯಹ ಸರ್ವಜ್ಞ ಸರ್ವವಿತ್, ಇಷ್ಟರ್ಥ ಬಂದುಬಿಟ್ಟಿದೆ. ಸ್ವಜ್ಞೇಯತ್ವಂಚ ನೈವಾಸೌ ಮನ್ಯತೆ ಸವಿಶೇಷತಃ. ಇವೆಲ್ಲ ಸರ್ವಜ್ಞತ ಒಪ್ಕೊಂಡ್ರೆ ಇಷ್ಟು ಪ್ರಾಬ್ಲಮ್ ಇದೆ. ಆದರೆ ಒಪ್ಕೊಳ್ಳೋದಿಲ್ಲ ಅವರು. ಏನಂತಾರೆ ಗೊತ್ತಾ, ನಿರ್ಗುಣ ಆದಮೇಲೆ ಏನಿಲ್ಲ ಇಲ್ಲ. ಹಾಗಿದ್ದರೆ ನೈವಾಸವು ಮನ್ಯತೆ ಸವಿಶೇಷತಃ, ಸರ್ವಜ್ಞತ ಒಪ್ಕೊಂಡ ತಕ್ಷಣ ನಿರ್ವಿಶೇಷತ್ವ ಹೋಗ್ಬಿಡೋದ್ರಿಂದ ಒಪ್ಪೋದೇ ಇಲ್ಲ. ಅಂದಮೇಲೆ ಜ್ಞಾನ ಇಲ್ಲ ಅಂತ ಆಯ್ತಲ್ಲ. ಜ್ಞಾನ ಇಲ್ಲದ ಪದಾರ್ಥಕ್ಕೆ ಏನಂತಾರೆ? ಜಡ ಆಯ್ತಲ್ಲ ನಿಮ್ಮ ಬ್ರಹ್ಮ, ಏನೋ ಮಾಡ್ಲಿಕ್ಕೆ ಏನಾಗೋಯ್ತು, ಆದ್ದರಿಂದ ಉಪಯೋಗ ಇಲ್ಲ ಅಂತಾಯ್ತು. ತಸ್ಮಾತ್ ಸ್ವಶಬ್ದೋಪಿ ಪರಾಪೇಕ್ಷ, ಸ್ವಶಬ್ದೋಪಿ ಸ್ವತಂತ್ರ ಪರಾಪೇಕ್ಷ ಸರ್ವಜ್ಞ. ತಸ್ಮಾತ್ ವ್ಯಾವೃತ್ತಿರೇವ ಹಿ ಸ್ವಶಬ್ದಾರ್ಥ ಇತಿ ಪ್ರೋಕ್ತಃ. ಸ್ವ ಅಂತ ಶಬ್ದ ಉಪಯೋಗಿಸಿದಾಗ ಏನು ಮಾಡಿ, ಸ್ವಜ್ಞೇಯತ್ವ ಪದ ಬಂದಾಗ ಏನಾಗಿರ್ಬೇಕಲ್ಲಿ? ಇನ್ನೊಬ್ಬರು ಇಲ್ಲದೆ ಹೋದರೆ ಸ್ವ ಅಂತ ಪದ ಉಪಯೋಗಿಸೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಇನ್ನೊಬ್ಬರು ಇಲ್ಲದೆ ಹೋದರೆ ನಂದು ಅಂತ ಕರಿಬೇಕಾದ್ರೆ ಇನ್ನೊಬ್ಬರು ಬೇರೆ ಆಗಿರಬೇಕು. ಎಲ್ಲೇ ತಂತಾರೆ ಹೇಳಬೇಕಲ್ಲ. ಒಂದು ರೂಮ್ ಹೋಗ್ತೀವಿ, ಇದು ನಂದು ಅನ್ನೋದಂತ ಯಾರು ಹೇಳೋದಿಲ್ಲ, ಗೊತ್ತಾಯ್ತಾ? ಯಾಕೆ? ಎಲ್ಲ ಅವಂದೇ ಆಗಿರೋದ್ರಿಂದ. ಅದು ಬೇರೆಯವ್ರು ಇಲ್ಲದೆ ಬೇರೆ ನಂದಲ್ಲ, ಇದು ನಂದು ಅಂತ ಹೇಳಿ ಉಳಿದು ತಂದಲ್ಲ ಅಂತಲೂ ಅರ್ಥ. ಅದಕ್ಕೆ ಸ್ವಶಬ್ದಾರ್ಥ ಇತಿ ಪ್ರೋಕ್ತಃ. ಸ್ವರೂಪಂ ನಾಮ ಕಿಂ ನ ಚೇ, ಸ್ವರೂಪನೇ ಇಲ್ಲದೆ ಹೋದರೆ ಸ್ವ ಇಲ್ಲಿಂದ ಬರುತ್ತೆ ನಿಮಗೆ. ನ ಸ್ವರೂಪಾಭಿಧಾಯಿ ಸ್ಯಾತ್ ವೈಯರ್ಥ್ಯಂ ಸ್ವಪದಸ್ಯ ಯತ್ ರೂಪಶಬ್ದೇನ ಪೂರ್ಣತ್ವಾತ್ ತಚ್ಚ ಸಾಮಾನ್ಯತಾವಚ. ದೇವರು ಸ್ವರೂಪ ಅಂತ ಕರಿಬಾರ್ದು, ಬರೀ ರೂಪ ಅಂತ ಕರಿಬೇಕು. ರೂಪ ಅಂತ ಕರೆದು ಯಾವ ರೂಪ ಅಂತ ಪ್ರಶ್ನೆ ಬಾರ್ದು, ಮತ್ತೆ ಸ್ವ ಅಂತ ಸೇರಿಸ್ಬೇಕು. ಸೇರಿಸಿದ ತಕ್ಷಣ ಬೇರೆಯವರಿದ್ದಾರೆ ಅಂತಾಗುತ್ತೆ. ಎಷ್ಟು ಅರ್ಥ ಇದೆ ಅದಕ್ಕೆ. ಅದು ಮಾತಿನಲ್ಲೇ ಸೋತು ಬಿಡ್ತಾರೆ, ಇನ್ನೇನು ಬೇಕಿಲ್ಲ. ಕೆಲವು ದೇವರಿದ್ದಾನೆ ಅಂತ ಪ್ರೂವ್ ಮಾಡಬೇಕಾದ್ರೆ ಹೇಗೆ ಯುಕ್ತಿ ಆಗಮ ಮೂಲ ಆಗಿರಬೇಕು, ಹಾಗೆ ಯಾವುದೇ ಪ್ರಮಾಣ ಕೊಟ್ಟರು ಕೂಡ ಏನಾಗಿರಬೇಕದು, ಅದಕ್ಕೊಂದು ಬೇಸಿಸ್ ಬೇಕು. ಬೇಸಿಸ್ ಇಲ್ಲದೆ ಕೊಟ್ಟರೆ ಎಷ್ಟು ಆಭಾಸ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಮತ್ತು ಅಷ್ಟೇ ಇರಲಿ.